ಮಿಕ್ಕಿರುವಂತಹ ಅನ್ನದಲ್ಲಿ ಚಿತ್ರಾನ್ನ ಮಾಡ್ಕೊಳ್ತೀವಿ, ರೊಟ್ಟಿ ಮಾಡ್ಕೊಳ್ತೀವಿ ಅಥವಾ ದೋಸೆಗೂ ಕೂಡ ಬಳಸ್ತೀವಿ ಅಲ್ವಾ. ನಮಸ್ತೆ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ರೈಸು. ಉಳಿದಿರುವಂತಹ ಅನ್ನ ಆದರೂ ಸರಿ, ಬಿಸಿ ಅನ್ನ ಆದರೂ ಸರಿ, ತುಂಬಾ ರುಚಿಯಾಗಿ ಸುಲಭವಾಗಿ ಹೇಗೆ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ರೈಸ್ನ ಮಾಡಲಿಕ್ಕೆ ಮೊದಲನೇದಾಗಿ ಒಂದು ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ದಪ್ಪ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ತಾ ಇರಬೇಕಾಗುತ್ತೆ. ಜೊತೆಯಲ್ಲೇ ಒಂದೆರಡು ಹಸಿಮೆಣಸಿನ್ಕಾಯಿನೂ ಕೂಡ ಸೀಳಿ ಹಾಕ್ಕೊಂಡಿದ್ದೀನಿ. ನಂತರ 2 ಕ್ಯಾಪ್ಸಿಕಮ್ನ ಸಣ್ಣಗೆ ಉದ್ದಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಣ್ಣದಾಗೂ ಕೂಡ ಹೆಚ್ಕೊಳ್ಬೋದು. ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಕ್ಯಾಪ್ಸಿಕಮ್ಮು ತುಂಬಾ ಬೇಗ ಬೇಯುತ್ತೆ. ಕ್ಯಾಪ್ಸಿಕಮ್ ಅಂತ ಅಲ್ಲ, ಯಾವುದೇ ತರಕಾರಿ ಆದರೂ ಚಿಟಿಕೆ ಅರಿಶಿನ ಅಥವಾ ಉಪ್ಪನ್ನ ಉದುರಿಸೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. 1-2 ನಿಮಿಷ ತಟ್ಟೆನ ಮುಚ್ಚಿ ಬೇಯಿಸ್ಕೊಂಡ ನಂತರ ಕ್ಯಾಪ್ಸಿಕಮ್ಮು ಈ ರೀತಿ ಮೆತ್ತಗಾಗೋ ತನಕ ಬೆಂದಿರುತ್ತೆ. ನಂತರ ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 1-2 ಬಾರಿ ಕೈ ಆಡ್ಕೊಂಡ ನಂತರ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕೈ ಆಡ್ಕೊಳ್ತಾ ಇದ್ದೀನಿ. ಟೊಮೆಟೊನ ಅತಿಯಾಗಿ ಬೇಯಿಸ್ಕೊಳ್ಳೋದು ಬೇಡ. ಟೊಮೆಟೊ ಅತಿಯಾಗಿ ಬೆಂದರೆ ಮಸ್ತೋಗ್ಬಿಡುತ್ತೆ. ಆಮೇಲೆ ಕ್ಯಾಪ್ಸಿಕಮ್ ರೈಸ್ ಆಗಲ್ಲ, ಕ್ಯಾಪ್ಸಿಕಮ್ ಗೊಜ್ಜಾಗ್ಬಿಡುತ್ತೆ. ಟೊಮೆಟೊನ ಈ ರೀತಿ ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದಾಗಿದೆ. ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1/4 ಚಮಚ ಗರಂ ಮಸಾಲೆ, 1 ಚಮಚದಷ್ಟು ಧನಿಯಾ ಪುಡಿ, 1-2-3 ಚಿಟಿಕೆಯಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆಯ ಹಸಿ ವಾಸನೆ ಹೋಗೋ ತನಕ 1-2-3 ಬಾರಿ ಕೈ ಆಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1-2 ಬೌಲಷ್ಟು ಅನ್ನನ ಬೆರೆಸ್ಕೊಳ್ತಾ ಇದ್ದೀನಿ. ಉಳಿದಿರುತ್ತೆ, ಅದಕ್ಕೆ ಸಾರೋ ಗೊಜ್ಜೋ ಮಾಡಬೇಕಾಗತ್ತೆ. ಬದಲಿಗೆ ಈ ರೀತಿ ಒಂದು ಕ್ಯಾಪ್ಸಿಕಮ್ ರೈಸ್ನ ಮಾಡಿದ್ರೆ ರುಚಿಕರವಾಗೂ ಇರುತ್ತೆ, ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನಮಗೂ ಕೂಡ ಮಾಡೋದು ಕೂಡ ತುಂಬಾ ಸುಲಭ ಅಲ್ವಾ. ಸಾಂಬಾರನ್ನ ಮಾಡಲಿಕ್ಕೆ ಸಮಯ ಇಲ್ಲದೆ ಇದ್ದಾಗ ಈ ರೀತಿ ಒಂದು ರೈಸ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಅಲ್ವಾ. ಅನ್ನವನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಂಡಿದ್ದಾಗಿದೆ. ರುಚಿಯಾಗಿ ಸುಲಭವಾಗಿ ಕ್ಯಾಪ್ಸಿಕಮ್ ರೈಸು ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದ್ಸರಿ ಕೈ ಆಡ್ಕೊಂಡ್ಬಿಡೋಣ. ರುಚಿಯಾಗಿ ಬಿಸಿಯಾಗಿ ತುಂಬಾ ಕಮ್ಮಿ ಸಮಯದಲ್ಲಿ ಮಾಡಿರುವಂತಹ ಕ್ಯಾಪ್ಸಿಕಮ್ ರೈಸು ರೆಡಿ. ತಿನ್ನಲಿಕ್ಕೆ ಬೇಕಾದರೆ ಸ್ವಲ್ಪ ಚಟ್ನಿ ಅಥವಾ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಳ್ಬೋದು, ಅಥವಾ ಹಾಗೇನೂ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡೋದ್ರಲ್ಲ ಕ್ಯಾಪ್ಸಿಕಮ್ ರೈಸ್ನ. ಉಳಿದಿರುವಂತಹ ಅನ್ನ ಆದರೂ ಸರಿ ಅಥವಾ ಬಿಸಿ ಬಿಸಿಯಾಗಿ ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ ಹೇಗೆ ರುಚಿಯಾದಂತಹ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.